ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. May I come in, madam? Yes. Please sit. ಹೇಳಿ ಶಿವಕುಮಾರ್, ಏನ್ ವಿಷಯ? ಮೇಡಮ್, ಅವಾಗಲೇ ವರ್ಕರ್ಸ್ ನನ್ನ ಜೊತೆ ಮಾತಾಡಿದ್ರು. ಯುಗಾದಿ ಬೋನಸ್ ಬೇಕಂತೆ, ಯಾವಾಗ ಸಿಗುತ್ತೆ ಅಂತ ಕೇಳಿದ್ರು ಮೇಡಮ್. ಈ ಸಲ ಯುಗಾದಿಗೆ ಬೋನಸ್ ಕೊಡಲ್ಲ ಅಂತ ಹೇಳ್ಬಿಡಿ. ಅಲ್ಲ ಮೇಡಮ್, ಪ್ರತಿ ಸಲ ವರ್ಕರ್ಸ್ ಕೇಳೋದು ಮುಂಚೆ ನೀವೇ ಅನೌನ್ಸ್ ಮಾಡ್ತಾ ಇದ್ದೀರಿ. ಈ ಸಲ ಯಾಕೆ ಮೇಡಮ್ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಬೋನಸ್ ಅನ್ನೋದು ಸ್ಯಾಲರಿ ಅಲ್ವಲ್ಲ, ಕೊಡ್ಲೇಬೇಕು ಅಂತ ಏನು ರೂಲ್ಸ್ ಇಲ್ವಲ್ಲ. ನಾವು ಇಷ್ಟಪಟ್ಟು ಕೊಡೋದು, ಅದೇ ಬೋನಸ್. ಈ ಸಲ ನನ್ನ ಫ್ಯಾಕ್ಟ್ರಿಗೆ ಬೆಂಕಿ ಬಿದ್ದು ಕೋಟ್ಯಾನ್ಗಟ್ಲೆ ಲಾಸ್ ಆಗಿದೆ, ಅದಕ್ಕೆ ಕೊಡೋದಕ್ಕಾಗೋದಿಲ್ಲ. ಮೇಡಮ್, ಬೋನಸ್ ಕೊಡ್ಲಿಲ್ಲ ಅಂದ್ರೆ ವರ್ಕರ್ಸ್ ಕೆಲಸ ಮಾಡೋ ಇಂಟ್ರೆಸ್ಟ್ ಕಳ್ಕೋತಾರೆ ಮೇಡಮ್. ಇಂಟ್ರೆಸ್ಟ್ ಕಳ್ಕೊಂಡ್ರೆ ಕೆಲ್ಸನೂ ಕಳ್ಕೋಬೇಕಾಗತ್ತೆ ಅಂತ ಹೇಳ್ಬಿಡಿ ಅವ್ರಿಗೆ. ನಾನ್ ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ಳೋದಿಲ್ಲ, ನಾನ್ ಯಾರಿಗೂ ತಲೆ ಕೆಡ್ಸ್ಕೊಳಲ್ಲ. 500 ಜನ ಕೆಲ್ಸ ಬಿಡ್ತಾರ, ನಾನ್ 600 ಜನನ್ನ 2 ಅವರಲ್ಲಿ ತಂದ್ ಕೆಲ್ಸ ಮಾಡಿಸ್ತೀನಿ. ಅದು ಸ್ಕಿಲ್ಡ್ ಲೇಬರರ್ಸ್. ಜನ ಕೆಲ್ಸ ಇಲ್ದೆ ಸಾಯ್ತಾ ಇರ್ತಾರೆ. ಅದು ಶಿವಗಾಮಿ ಇಂಡಸ್ಟ್ರಿಲಿ ಕೆಲ್ಸ ಮಾಡ್ಬೇಕು ಅಂದ್ರೆ ಡಿಮ್ಯಾಂಡ್ ಇಲ್ಲದೆ ಬಂದು ಕೆಲ್ಸ ಮಾಡಿ ಹೋಗ್ತಾರೆ. ಹೇಳ್ಬಿಡಿ ಅವ್ರಿಗೆ. ಇಲ್ಲ ಮೇಡಮ್, ಬೋನಸ್ ಕೊಟ್ರೆ ಪ್ರೊಡಕ್ಷನ್ ನಮ್ಮ ಅನುಕೂಲದ ಹಾಗೆ ಸಿಗುತ್ತೆ ಮೇಡಮ್. ಅದಕ್ಕೆ ಯಾವ್ದಾದ್ರೂ ಕಾರಣ ಹೇಳ್ಬಿಟ್ಟು ಮೆಷಿನ್ ಕೆಟ್ಟೋಯ್ತು, ಪವರ್ ಪ್ರಾಬ್ಲಮ್, ಅವ್ರಗಳೇ ಪ್ರಾಬ್ಲಮ್ ಸೃಷ್ಟಿ ಮಾಡಿ ಪ್ರೊಡಕ್ಷನ್ಗೆ ತೊಂದರೆ ಕೊಡ್ತಾರೆ ಮೇಡಮ್. ಆಮೇಲೆ ನಮಗೆ ಕೆಲಸ ತಗೊಳಕ್ಕಾಗಲ್ಲ, ಕಷ್ಟ ಆಗುತ್ತೆ ಮೇಡಮ್. ನಿಮಗ್ ಕಷ್ಟ ಆಗುತ್ತೆ ಅಂತ ನಾನ್ ಲಕ್ಷಾನ್ಗಟ್ಲೆ ಖರ್ಚು ಮಾಡ್ಬೇಕಾ? ಕೆಲ್ಸ ತಗ್ಸಕ್ಕೆ ನಿಮಗ್ ಸ್ಯಾಲ್ರಿ ಕೊಡ್ತಾ ಇದ್ದೀನಿ. ನಿಮಗ್ ಸ್ಯಾಲ್ರಿ ಕೊಡೋದಲ್ದೆ ವರ್ಕರ್ಸ್ಗೂ ಬೋನಸ್ ಕೊಟ್ಟು ಖುಷಿಯಾಗಿಟ್ಕೋಬೇಕು. ವರ್ಕರ್ಸ್ಗೆ ಬೋನಸ್ ಕೊಟ್ಟು ಖುಷಿಯಾಗಿಟ್ಕೊಂಡ್ರೆ ಅವರೇ ಕೆಲ್ಸ ಮಾಡ್ತಾರೆ. ಮತ್ ನೀವ್ ಯಾಕ್ಬೇಕು? ನಿಮಗ್ ಕೊಡೋ ಸ್ಯಾಲ್ರಿ ವೇಸ್ಟ್ ಅಲ್ವಾ? ಹಾಗಲ್ಲ ಮೇಡಮ್, ನಾವು ಬೋನಸ್ ಕೊಡೋದು ಯಾವ ವರ್ಷನೂ ನಿಲ್ಲಿಸಿಲ್ಲ. ಈ ವರ್ಷ ಕೊಡೋದಿಲ್ಲ ಅಂದ್ರೆ ವಿಷಯ ಯೂನಿಯನ್ವರೆಗೂ ಹೋಗಿ ಸ್ಟ್ರೈಕ್ ಮಾಡಿದ್ರು ಮಾಡ್ತಾರೆ ಮೇಡಮ್. ಆಮೇಲೆ ನಮಗೆ ಪ್ರೊಡಕ್ಷನ್ ಸಿಗಲ್ಲ ಮೇಡಮ್. ಮುಂದಿನ ತಿಂಗಳು ಸುಮಾರು ಶಿಪ್ಪಿಂಗ್ಸ್ ಇದೆ. 2-3 ಕಂಪ್ನಿಗೆ ನಾವು ಮೆಟೀರಿಯಲ್ಸ್ ಕಳಿಸ್ಬೇಕು. ವರ್ಕರ್ಸ್ ಬಿಟ್ಟು ಹೋದ್ರೆ ನಮ್ಮ ಪ್ರೊಡಕ್ಷನ್ ಕಮಿಟ್ಮೆಂಟ್ ಮಿಸ್ ಆಗುತ್ತೆ ಮೇಡಮ್. ಏನು ಹೆದರಿಸ್ತಾ ಇದ್ದೀರಾ? ಅವ್ರು ಸ್ಟ್ರೈಕ್ ಮಾಡಲ್ಲ ಅಂದ್ರು ನೀವೇ ಹೇಳಿ ಸ್ಟ್ರೈಕ್ ಮಾಡ್ಸೋ ತರ ಇದ್ದೀರಾ? ಒಂದ್ ಅರ್ಥ ಮಾಡ್ಕೊಳ್ಳಿ, ಸ್ಟ್ರೈಕ್ ಆದ್ರೆ ಕೆಲ್ಸ ನಿಂತು ಹೋದ್ರೆ ನಾನ್ ಕಂಪನಿನ ಮುಚ್ಕೊಂಡ್ ಮನೆಗ್ ಹೋಗ್ತಾ ಇರ್ತೀನಿ. 10 ತಲೆಮಾರ್ ಕೂತ್ಕೊಂಡ್ ತಿನ್ನೋಷ್ಟು ಆಸ್ತಿ ನನ್ನ ಹತ್ರ ಇದೆ. ಇವ್ರಿಗೆ 2 ತಿಂಗಳು ಕೆಲ್ಸ ಇಲ್ಲ ಅಂದ್ರೆ ಮಣ್ ತಿನ್ಬೇಕಾಗತ್ತೆ. ಈಗ ಇವರು ಲಾಭದಲ್ಲಿ ಶೇರ್ ಕೇಳ್ತಾ ಇದ್ದಾರೆ ಅಲ್ವಾ? ನನ್ ಕಂಪನಿಗೆ ಬೆಂಕಿ ಬಿದ್ದು ಕೋಟ್ಯಾನ್ಗಟ್ಲೆ ಲಾಸ್ ಆಗಿದೆ. ಅದ್ಯಾರು ಕೊಡ್ತಾರೆ? ನೀವ್ ಕೊಡ್ತೀರಾ?
ನಿಮ್ ಸಂಬಳದಲ್ಲಿ ನಾನ್ ಇಟ್ಕೊಳಕ್ ಶುರು ಮಾಡಿದ್ರೆ ಎಷ್ಟು ವರ್ಷ ನೀವೆಲ್ಲ ಬಿಟ್ಟು ಕೆಲಸ ಮಾಡ್ಬೇಕಾಗತ್ತೆ ಗೊತ್ತಾ? ಹೇಳ್ದೆ ತಾನೆ, ಇದೆಲ್ಲ ನನ್ನ ಹತ್ರ ಇಟ್ಕೊಳಕ್ ಹೋಗ್ಬೇಡಿ. ನಾನು ತಲೆನೇ ಕೆಡ್ಸ್ಕೊಳಲ್ಲ. ಕಂಪನಿ ಕ್ಲೋಸ್ ಮಾಡಿ ನಾನು ಹೋಗ್ತಾ ಇರ್ತೀನಿ ಅಷ್ಟೇ. ನನಗಿದಿಲ್ಲ ಅಂದ್ರೆ ಸಾವಿರಾರು ಬಿಸ್ನೆಸ್ ಇದೆ. ನಿಮ್ಗಳಿಗೆ ಈ ಕಂಪನಿ ಮುಚ್ಚಿದ್ರೆ ಲಾಟ್ರಿ ಹೊಡಿಬೇಕಾಗತ್ತೆ. ಅವ್ರು ಮಾಡೋ ಕೆಲ್ಸಕ್ಕೆ ನಾನ್ ಕೊಡೋ ಸ್ಯಾಲರಿನೇ ಹೆಚ್ಚಾಗಿದೆ. ನೀವು ಮ್ಯಾನೇಜರು, ಮ್ಯಾನೇಜ್ಮೆಂಟ್ ಪರವಾಗಿರ್ಬೇಕು, ವರ್ಕರ್ಸ್ ಪರವಾಗಲ್ಲ. ಓಕೆ ಮೇಡಮ್, ಸಾರಿ ಮೇಡಮ್. ಆಮೇಲೆ ನಾನ್ ಬೋನಸ್ ಕೊಡಲ್ಲ ಅಂದೆ ಅಂತ ಅಶೋಕ್ಗೆ ಕಾಲ್ ಮಾಡೋದು ಅಥವಾ ಅವ್ರನ್ನ ಮೀಟ್ ಮಾಡೋದು, ಬೋನಸ್ ಸ್ಯಾಂಕ್ಷನ್ ಮಾಡ್ಕೊಳ್ಳೋದು, ಬೋನಸ್ ಕೊಡೋದು, ಇದೆಲ್ಲ ಮಾಡಿದ್ರೆ ನಾನಂತೂ ಸುಮ್ನಿರಲ್ಲ. ನನ್ ಕಂಪನಿಲಿ ನಾನೇನ್ ಹೇಳ್ತೀನೋ ಅದೇ ನಡಿಬೇಕು. ಮೇ ಐ ಕಮ್ ಇನ್ ಮೇಡಮ್? ಎಸ್. ಹೊಸ ಅಕೌಂಟೆಂಟ್ ಮೇಡಮ್. ಹಾ, ಪ್ಲೀಸ್. ಥ್ಯಾಂಕ್ ಯು ಮ್ಯಾಮ್. ನಿಮ್ಗೆ ಅಕೌಂಟ್ಸ್ ಅಲ್ಲಿ ಏನ್ ಎಕ್ಸ್ಪೀರಿಯನ್ಸ್ ಇದೆ? ಆಡಿಟರ್ ಅನಂತ್ ಅವ್ರ ಹತ್ರ 5 ವರ್ಷ ಕೆಲಸ ಮಾಡಿದ್ದೀನಿ ಮ್ಯಾಮ್. ವೆರಿ ಗುಡ್. ಸೊ ಅಕೌಂಟ್ಸ್ ಎಲ್ಲ ನೀಟಾಗಿ ಮೇಂಟೈನ್ ಮಾಡಬೇಕು. ಡೂ ಅ ಗುಡ್ ಜಾಬ್. ಆಯ್ತು ಮ್ಯಾಮ್. ಯು ಮೇ ಗೋ ನೌ. ಥ್ಯಾಂಕ್ ಯು ಮ್ಯಾಮ್.